ಇದಾಗ್ತಿದೆ ಅಲ್ಲಿ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮ್ಮು ರೆಡಿ ಯೂಟ್ಯೂಬ್ ಚಾನಲ್. ಗೈಸ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರಾ. ಎಸ್ ಗಾಯ್ಸ್, ನಮ್ಮ ಫ್ರೆಂಡ್ ಇವತ್ತು ಮನೆಗೆ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತು ನಾನು ಸ್ಪೆಷಲಾಗಿ ಏನಾದ್ರು ಒಂದು ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಸ್, ಅದೇನು ಅಂತ ಮುಂದಿನ ಒಂದು ಕ್ಲಿಪ್ಪಲ್ಲಿ ನೋಡ್ಕೊಂಡು ಹೋಗಿ, ಆಯಿತಾ? ಸೊ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಸಪೋರ್ಟ್ ಮಾಡಿದ ಹಾಗೆ. ಸೊ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆನ ತಿಳಿಸಿ. ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಯಾಕೆ ಗೊತ್ತಾ? ಸೊ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಾನು ಮಾಡೋವಂಥ ಒಂದು ಪ್ರತಿದಿನದ ವೀಡಿಯೋ ಮೊದಲನೇದಾಗಿ ನಿಮ್ಗೆ ರೀಚ್ ಆಗುತ್ತೆ ನೋಟಿಫಿಕೇಷನ್ ಮೂಲಕ. ಸೊ ಹಾಗಾಗಿ ನಾನು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳಿದೆ. ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವಾಗ ಬನ್ನಿ. ಇವಾಗ ಬೆಳಗ್ಗೆ ಎದ್ದ ತಕ್ಷಣ ಅಂದರೆ ಫ್ರೆಂಡ್ ಮನೆಗೆ ಬರ್ತಾ ಇದ್ದಾರಲ್ವಾ, ಸೊ ಹಾಗಾಗಿ ನಾನು ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡೆ. ಕ್ಲೀನ್ ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟು ಪಾತ್ರೆ ಕೂಡ ರಾಶಿ ಬಿದ್ದಿತ್ತು. ಆ್ಯಂಡ್ ನಿನ್ನೆ ಇದೊಂದು ಗಿಫ್ಟ್ ಬಂದಿದೆ. ಎಸ್, ಸೊ ಈ ಗಿಫ್ಟನ್ನ ನಾನು ಫ್ರಿಜ್ ಮೇಲೆ ಇಟ್ಟಿದ್ದೀನಿ. ಲುಕ್ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಫ್ರಿಜ್ಜಿಂದು ಇಲ್ಲಿ. ಎಸ್ ಗಾಯ್ಸ್, ಓಕೆ. ಇವಾಗ ನಾನು ಬೆಳಗ್ಗೆ ಎದ್ದ ತಕ್ಷಣ ಬರೀ ಕೆಲಸನೇ ಮಾಡೋದಾಯಿತು. ಟೀನೇ ಕುಡ್ದಿಲ್ಲ. ಸೊ ಟೀ ಕುಡಿದು ಆಮೇಲೆ ಸಿಗ್ತೀನಿ ಅಕ್ಕ. ಗೈಸ್, ಮುಂದ್ಗಡೆ ಮನೆ ಕಟ್ಟೋದ್ರಿಂದ ಅಲ್ಲೇನು ಮನೆ ಕಟ್ತಾ ಇದ್ದಾರಲ್ವಾ, ಸೊ ಅದಕ್ಕೆ ನಮಗೆ ಬೆಳಕು ಕಮ್ಮಿ ಆಗಿಬಿಟ್ಟಿದೆ. ಆ್ಯಂಡ್ ಆಲ್ಸೋ ನಾನು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಯಾಕೆ ಅಂತಂದರೆ ಮನೆಗೆ ಯಾರು ಬರ್ತಾರೆ ಅಂತಂದಾಗ ನಾನು ಮನೇಲಿ ಆಲ್ಮೋಸ್ಟ್ ನಾವಿದ್ದಾಗ ಬೇರೆ ಥರ, ಬಟ್ ಸ್ಪೆಷಲಾಗಿ ಒಂದು ಸ್ವಲ್ಪ ಕ್ಲೀನ್ ಮಾಡ್ತಾ ಇರ್ತೀನಿ ನಾನು. ಸೊ ಇವಾಗ ಬೆಡ್ ಕ್ಲೀನ್ ಮಾಡಿಕೊಂಡು ಕಿಚನ್ ಕ್ಲೀನ್ ಮಾಡ್ಕೊಂಡಾಯಿತು. ಎಸ್ ಗಾಯ್ಸ್, ನನಗೆ ಬೆಳಕೇ ಕಮ್ಮಿ ಆಗ್ತಾಯಿದೆ, ಗೊತ್ತಿಲ್ಲ. ಇವಾಗ ನೆಕ್ಸ್ಟು ಇನ್ನೊಂದು ಫ್ಲೋರ್ ಏನಾದ್ರು ಮೇಲ್ಗಡೆ ಹಾಕಿದ್ರೆ ಇನ್ನೂ ಫುಲ್ಲು ಕತ್ಲಾಗ್ಬಿಡುತ್ತೆ ಅನ್ನೋ ಫೀಲ್ ನನಗೆ. ಕಿಟಕಿ ತೆಗೆದುಬಿಟ್ಟಿದ್ದೀನಿ ನೋಡಿ. ಕಿಟಕಿ ತೆಗೆದುಬಿಟ್ರೆ ಏನಾಗುತ್ತೆ ಅಂದರೆ ಇವಾಗ ಧೂಳೆಲ್ಲ ಒಳಗಡೆ ಬಂದುಬಿಡುತ್ತೆ. ಸೊ ಅದನ್ನು ಕೂಡ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇವಾಗ. ಎಸ್, ಬನ್ನಿ ಲೆಟ್ಸ್. ಆಕೆ ಏನೇನು ಮಾಡ್ತಾಳೆ ಆ್ಯಕ್ಟಿವಿಟೀಸ್ ಅದೇ ತೋರಿಸಿದ್ರೆ ಸಾಕು, ಮಾತಾಡೋ ಅವಶ್ಯಕತೆನೇ ಇಲ್ಲಲ್ಲ. ನೋ ಗೌರಿ, ನೀನ್ಯಾಕೆ ಲೈಟ್ ಹಾಕ್ತೆ? ನಾನು ಹಾಕಿದ್ದೀನಿ ಅಂತನಾ? ಹೌದಾ ಹೌದಾ ಏನು ಮಾಡಿದ್ವಿ ಅಂತ ಅಂದರೆ ಮೇಥಿ ಚಪಾತಿ ಮಾಡಿದ್ವಲ್ವಾ, ಮೆಂತ್ಯ ಚಪಾತಿ. ಸೊ ಮೆಂತ್ಯ ಚಪಾತಿ, ಇದಕ್ಕೆ ಇವಾಗ ಡಿಫ್ರೆಂಟಾಗಿರಲಿ ಅಂತ ನನ್ನ ಫ್ರೆಂಡು ಚಟ್ನಿ ಮಾಡಿ ತೋರಿಸ್ತಿದ್ದಾಳೆ. ಶೇಂಗಾ ಚಟ್ನಿ ಇಮಿಡಿಯೇಟಾಗಿ ಮಾಡೋದು. ಸೊ ಇವಾಗ ಇದಕ್ಕೆ ಏನೇನು ಬೇಕು ಅಂತಂದರೆ ಫಸ್ಟು ಶೇಂಗಾನ ಹುರ್ಕೊಂಡು ಇಟ್ಕೊಂಡಿದ್ದೀವಿ. ಬೆಲ್ಲ, ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು, ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಆಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಜೀರಿಗೆ, ಇದನ್ನೆಲ್ಲ ಇದಕ್ಕೆ ಹಾಕೋಬೇಕಾ? ಸೊ ಇದಕ್ಕೆ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೋಬೇಕು. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಮಾಡಿರೋದು ಮೆಂತ್ಯ ಚಪಾತಿ. ಆ್ಯಂಡ್ ಆಲ್ಸೋ ಶೇಂಗಾನ ಹಾಸ್ಬಿಟ್ಟು ನಾನು ಮಾಡ್ತಾಯಿದ್ದೆ, ಬಟ್ ಇವತ್ತು ಹಾಗೆ ಇಮಿಡಿಯೇಟಾಗಿ ಹುರಿದ ತಕ್ಷಣವೇ ಇವಾಗ ಹಾಕಿ ಮಾಡ್ತಾ ಇರೋದು. ಹೆಂಗೆ ಬರುತ್ತೆ ಟೇಸ್ಟು ನೋಡೋಣ. ಇವಾಗ ಇದೊಂದು ಸರಿ ಗಿರ್ರ ಅಂತ ಅನ್ಸ್ಕೊಂಬರೋಣ. ಆ್ಯಂಡ್ ಇದಕ್ಕೊಂದು ಸ್ವಲ್ಪ ಉಪ್ಪು ಸಾಕ. ಸೊ ಇವಾಗ ಇದನ್ನ ಗಿರ್ರ ಅನ್ಸ್ಕೊಂಡು ಬರೋಣ. ಸೊ ನೋಡಿ ಇವಾಗ ಯಾವ ಥರ ಬಂದಿದೆ ಅಂತ. ಇದನ್ನು ಟೇಸ್ಟ್ ಮಾಡಿ ನಾನು ಹೇಳ್ತೀನಿ. ಹಾಕು. ಆ್ಯಕ್ಚುಲಿ ಮೆಂತ್ಯ ಚಪಾತಿ ಜೊತೆ ಚೆನ್ನಾಗಿರ್ತೈತಿ. ನಾನು ತಿಂದಿಲ್ಲ, ಇದೇ ಫಸ್ಟ್ ಟೈಮ್ ತಿನ್ನಬೇಕು. ನಾನು ಆ್ಯಕ್ಚುಲಿ ಕೊಬ್ಬರಿ ಚಟ್ನಿ ಮಾಡೋಣ ಅಂದ್ಕೊಂಡೆ, ಬಟ್ ಇವಾಗ ಇದನ್ನು ಟೇಸ್ಟ್ ಮಾಡಿ ನೋಡ್ತೀನಿ. ಸೊ ಇವಾಗ ಇದನ್ನು ಟೇಸ್ಟ್ ಮಾಡುವ. ಕ್ವಿಕ್ 5 ನಿಮಿಷದಲ್ಲಿ ಸಖತ್ತಾಗಿರ್ತೈತಿ. ಮಸ್ತ್ ಐತೆ. ಇನ್ನೂ ಖಾರ ಬೇಕಾಗಿತ್ತ ನಾವು
ಹುಳಿ ಆಗ್ಬೇಕಾಗಿತ್ತಾ? ಇಲ್ಲ, ಕರೆಕ್ಟೇ ಇದೆ. ಒಂಚೂರು ಉಪ್ಪಾಗಬೇಕಿತ್ತು ಅಷ್ಟೇ, ಉಪ್ಪು ಒಂದೇ. ನಾನು ಉಪ್ಪೊಂದು ಹಾಕೋದೇ ಇಲ್ಲಪ್ಪ, ಅದೇ ಪ್ರಾಬ್ಲಮ್. ಉಪ್ಪು ಕಡಿಮೆ. ನೀ ಹಾಕು, ಮಿಕ್ಸ್ ಮಾಡಲಾ? ಸೊ ಮಕ್ಕಳಿಗೆ ಈ ಥರ ಹಾಕ್ಕೊಟ್ರೆ ಇನ್ನೂ ಚೆನ್ನಾಗಿರ್ತದೆ. ಚಿಲ್ಲಿ ಸ್ವಲ್ಪ ಕಡಿಮೆ ಹಾಕಬೇಕು. ಅಷ್ಟೇ. ಸೊ ಈವ್ನಿಂಗ್ ಸ್ನ್ಯಾಕ್ಸ್ ನಾನು ಹೇಗೆ ಮಾಡ್ತಾಯಿದ್ದೀನಿ ಅಂದರೆ ಒಂದು ಸ್ವಲ್ಪ ಮ್ಯಾಗಿ ಮಾಡ್ತಾಯಿದ್ದೀನಿ, ಮ್ಯಾಗಿ ತಿನ್ಕೊಳ್ಳೋಣ. ಆ್ಯಂಡ್ ಆಲ್ಸೋ ಇವತ್ತು ಡಿಮಾರ್ಟಿಗೆ ಅಂತ ಹೋಗಿದ್ದು. ಸೊ ಡಿಮಾರ್ಟಲ್ಲಿ ಏನು ತೊಗೊಂಡೆ ಅಂತ ತೋರಿಸ್ತೀನಿ ನೋಡಿ. ದಿಸ್ ಒನ್ ಆ್ಯಕ್ಚುಲಿ ಇದು ಇಂಪಾರ್ಟೆಂಟ್ ಇತ್ತು ನನಗೆ, ಅಂದರೆ ಲೈಕ್ ಪೊಟೆಟೊ ಚಿಪ್ಸು ಅದೆಲ್ಲ ಮಾಡಲಿಕ್ಕೆ. ಹಾಗೆ ನನ್ನ ಚಾನಲ್ಗೂ ಕೂಡ ಇಂಪಾರ್ಟೆಂಟ್ ಇತ್ತು, ಇದನ್ನು ತೊಗೊಂಡೆ. ಆ್ಯಂಡ್ ಇವಾಗ ಮುಂದಿನ ದಿನಗಳಲ್ಲಿ ಒಂದು ರೆಸಿಪಿ ಬರುತ್ತೆ, ಆ ರೆಸಿಪಿಗೋಸ್ಕರ ಇದನ್ನು ತೊಗೊಂಡಿದ್ದೀನಿ. ಆ್ಯಂಡ್ ಫಸ್ಟ್ ಟೈಮ್ ನೂಡಲ್ಸ್ ತೊಗೊಂಬಂದಿದ್ದೀನಿ, ಇದೊಂದ್ಸರಿ ಟ್ರೈ ಮಾಡಬೇಕು. ಆ್ಯಂಡ್ ಇದು ಪಾಸ್ತಾ, ಪಿಸ್ತಾ, ಆಮೇಲೆ ಕಾರ್ನ್. ಎಸ್, ಇವಾಗ ನಾವು ರೆಸ್ಟೋರೆಂಟಿಗೆ ಹೋಗ್ತಿದ್ದೀವಿ. ಹೋಟೆಲಿಗೆ ಹೋಗ್ತಿದ್ದೀವಿ. ಯಾವ್ದು ಸಿಗುತ್ತೋ ಅದ್ರ ಮೇಲೆ ಡಿಸೈಡ್ ಮಾಡೋಣ. ಯಾವ್ದು ಸಿಗುತ್ತೋ ಅದ್ರ ಮೇಲೆ ಡಿಪೆಂಡು. ಆ್ಯಕ್ಚುಲಿ 9:45 ಲಾಸ್ಟ್ ಮೂಮೆಂಟಲ್ಲಿ ಓಕೆ ಇವತ್ತು ಹೊರಗಡೆ ಊಟ ಮಾಡೋಣ ಅಂತ ಅನಿಸ್ತು. ತುಂಬ ದಿನ ಆಗಿತ್ತು ಹೊರಗಡೆ ಊಟ ಮಾಡಿರಲಿಲ್ಲ. ದಟ್ಸ್ ವೈ ಇವಾಗ ಇಬ್ಬರು ಹೋಗ್ತಾ ಇದ್ದೀವಿ. ಸೊ ಎಲ್ಲಿಗೆ ಹೋಗ್ತೀವಿ, ಏನು ಟೇಸ್ಟ್ ಮಾಡ್ತೀವಿ ಗೊತ್ತಿಲ್ಲ. ನನ್ನ ಪ್ರಕಾರ ನಾನು ಹೊಸ ಫುಡ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕೆ ನನಗೆ ಗೊತ್ತಿಲ್ಲ, ಬರಲ್ಲ. ಅವನೇನು ತೊಗೊತಾನೆ ಏನು ನೋಡೋಣ. ನಂದು ಯಾವಾಗಲೂ ಮಾಮೂಲಿ ಅದೇ ತಿಂತೀನಿ ನಾನು. ನೋ ಚೇಂಜಸ್ ಅದರಲ್ಲಿ. ರೈಸ್ ಏನೋ ಚೇಂಜ್ ಮಾಡ್ಬೋದು, ದಟ್ಸ್ ಇಟ್. ಓಕೆ, ಲೆಟ್ಸ್ ಗೋ. ನಾವು ಡಿಫ್ರೆಂಟಾಗಿ ತಗೊಳ್ದೇ ಇರೋದಕ್ಕೆ ರೀಸನ್ ಏನು ಗೊತ್ತಾ? ನನ್ನ ಪ್ರಕಾರ ಹೇಳ್ತೀನಿ ಕೇಳಿ. ನಾವು ಪನ್ನೀರ್ ತಿನ್ನಲ್ಲ, ಮಶ್ರೂಮ್ ತಿನ್ನಲ್ಲ, ಹೌದು, ಆಮೇಲೆ ಸೋಯಾ ತಿನ್ನಲ್ಲ, ಓಕೆ. ಆಮೇಲೆ ಇನ್ನೇನು ತಿನ್ನಲ್ಲ? ಮತ್ತೇನು ತಿನ್ನಲ್ಲ? ಸೋಯಾ ತಿನ್ನಲ್ಲ. ವೆಜ್ಜಲ್ಲಿ ಯೂಶ್ವಲ್ ವೆರೈಟೀಸೇ ಕಡಿಮೆ. ಹೌದು, ಅದರಲ್ಲೂ ಇದು ಈ ಐಟಮ್ಸ್ ಹಾಕ್ತಂಗೆ ಮಾಡೋವಂಥದ್ದು ವೆರೈಟಿ ಸಿಗೋದೇ ಇಲ್ಲ ಅಂತ. ಹಾಂ, ಸೊ ಹಂಗಾಗ್ಬಿಟ್ಟು ನಾವು ಎಲ್ಲೋದ್ರೂ ಆ್ಯಸ್ ಯೂಶ್ವಲ್ ನಾವು ಪಕ್ಕ ಏನೋ ಟ್ರೈ ಮಾಡೋದು. ಹೌದು, ಅಟ್ಲೀಸ್ಟ್ ಸ್ವೀಟರು ಟ್ರೈ ಮಾಡ್ತೀವ, ಅದು ಇಲ್ಲ. ಸ್ವೀಟು ತಿನ್ನಲ್ಲ ನಾವು, ಅದು ಮೇನ್ ಇಶ್ಯೂ. ಹೌದು. ಬಟ್ ಇವತ್ತು ಚಿನಿ ಏನು ಮಾಡೋಣ ಗೊತ್ತಾ? ಇವತ್ತು ಇದು ಸೂಪ್ ಟ್ರೈ ಮಾಡೋಣ. ಓಕೆ, ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡೋಣ. ನಂಗೆ ಆ್ಯಕ್ಚುಲಿ ಸೂಪ್ಸ್ ಇಷ್ಟ ಗೈಸ್. ಹೊರಗಡೆ ಅಲ್ಲಿ ಹೋದಾಗ ಸೂಪ್ಸ್ ತೊಗೊಳಕ್ಕೆ ಇಷ್ಟ. ಸೊ ಹಾಗಾಗಿ ಇವತ್ತು ಡಿಫ್ರೆಂಟಾಗಿ ಯಾವುದಾದ್ರು ಡಿಫ್ರೆಂಟ್ ಸೂಪ್ಸ್ ಟ್ರೈ ಮಾಡೋಣ. ಹಾಗೆ ನನ್ನ ಚಾನಲಲ್ಲಿ ಸೂಪ್ಸ್ ಮಾಡ್ತೀನಿ, ನಾನು ನೆಕ್ಸ್ಟ್ ಅಡುಗೆ ಸೂಪ್ ಮಾಡ್ತೀನಿ ಮನೇಲೆ, ಓಕೆನಾ? ಓಕೆ, ಇವಾಗ ಹೋಗೋಣ ಬನ್ನಿ. ಅಲ್ಲಿ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಆರ್ಡರ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಚೆನ್ನಾಗಿದೆ, ಸವಿರುಚಿ. ಆ್ಯಕ್ಚುಲಿ ನಾವು ಬಂದಿರೋದು ಚೆನ್ನಾಗಿದೆ. ಸೊ ನಮ್ಮ ಸೂಪ್ ಬಂದಿದೆ, ಇವಾಗ ಕುಡಿಯೋಣ. ನಾನು ಮಾಡೇ ಇಲ್ವಲ್ಲೇ. ಹ್ಞೂ, ಅದೇ ಚೆನ್ನಾಗಿರುತ್ತಲ್ಲ. ಕಾರ್ನ್ಫ್ಲೋರ್ ಯೂಸ್ ಮಾಡಿರ್ತಾರೆ. ಸ್ವೀಟ್ ಅಲ್ವಾ, ಸಾಲ್ಟಿ ಇಲ್ಲ. ರೆಸ್ಟೋರೆಂಟಲ್ಲಿ ಹೆಂಗೆ ಹಾಕ್ತಾರೆ ನಾನು ಹಂಗೆ ಹಾಕ್ತೀನಿ ನೋಡಿ. ಈಗ ಹಿಂಗೆ ಇಟ್ಕೊಂಡು. ಸೊ ಒಂದೇ ಕೈ ಗೈಸ್ ನಾನು ಯೂಸ್ ಮಾಡ್ತೀನಿ, ಎಷ್ಟು ಚೆನ್ನಾಗಿ ಯೂಸ್ ಮಾಡ್ತೀನಿ. ಆ್ಯಕ್ಚುಲಿ ಅವ್ರು ಹಿಂಗೆ ಇಟ್ಕೊಂಡು ಬಂತು ಕಣ ನೋಡೋ, ಬಟ್ ಬಿಡಕ್ಕೆ ಬರಲ್ಲ. ಅವ್ರು ಯೂಸ್ ಮಾಡೋ ಸ್ಪೂನು ಹಂಗೆ ಇರುತ್ತೆ. ಸ್ಪೂನ್, ಹೌದು, ಸ್ಪೂನ್ ಯೂಸ್ ಮಾಡೋದು ಹಂಗೆ ಇರುತ್ತೆ. ಹಾಂ, ತಗೋ, ತಟ್ಟೆಗೆ ಹಾಕ್ಲಾ? ನಾನು ಒಂದ್ಸರಿ ಕಾಜು ಮಸಾಲ ಮಾಡಿದ್ನಲ್ಲ, ಅದು ಹೆಂಗಿತ್ತು? ಯಾವಾಗ ಮಾಡಿದ್ದೀನಿ? ಫಸ್ಟ್ ಮನೇಲಿ ಮದುವೆ ಆದ ತಕ್ಷಣ ಸರ್ಪ್ರೈಸ್ ಕೊಟ್ಟಿರ್ಲಿಲ್ವಾ? ಕೊಡಿಲ್ಲ, ಹೇಳ್ತೀನಿ. ಯಾವ ಥರ ಸರ್ಪ್ರೈಸ್ ಕೊಟ್ಟಿದ್ದೆ ನೆನ್ಪು ಮಾಡ್ಕೊ ಫಸ್ಟು. ಗೊತ್ತು, ಫ್ಲವರ್ ಎಲ್ಲ ಇಟ್ಟು. ಹಾಂ, ಎಲ್ಲಿಂದ ಫ್ಲವರ್ ಹಾಕಿದ್ದು ನಾನು? ಬಾಗ್ಲು, ನಮ್ಮ ಗೈಸ್ ನಮ್ಮ ಬೆಡ್ರೂಮ್ ಇಂತ್ರ ಬಾಗ್ಲಲ್ಲಿ. ಬೇಡ, ಅದು ನನಗೆ ನೋ ಐ ಸೈಡ್ ಒನ್ನು ಬಾಗ್ಲಲ್ಲೆಲ್ಲ ಹಾಕಿ ಗೈಸ್ ನಾನು ಸರ್ಪ್ರೈಸ್ ಮಾಡಿದ್ದೆ ಅವತ್ತು, ಸ್ಯಾಟರ್ಡೇ ಅವತ್ತು. ಯಾಕಂದ್ರೆ ನೀನು ಹಾಫ್ ಡೇ ಆಫೀಸ್ ಮುಗಿಸ್ಕೊಂಬಂದೆ, ನೆನಪಾಯ್ತಾ? ಏನೋ ಕೆಲಸ ಇತ್ತು ಅಂತ ಹೋಗಿದ್ದೆ. ಹಾಂ, ಆಫೀಸ್ಗೆ ಮುಗಿಸ್ಕೊಂಡ್ಬಂದೆ. ಅವತ್ತಿನ ದಿನ ಸರ್ಪ್ರೈಸ್ ಕೊಟ್ಟಿದ್ದೀನಿ ನಾನು. ಏನು ಗೊತ್ತಾ,
ಹೊರಗಡೆ ಇವತ್ತು ಊಟ ಮಾಡ್ಕೊಂಬರೋಣ ಅಂತ ಬಂದು ನಿಂಗೆ ಹಸಿವಿತ್ತು ತಾನೆ ಬಸ್ ಯಾಕೋ ಏನೋ ಊಟನೇ ಹೋಗ್ತಲ್ಲ ನನಗೆ. ರೋಟಿ ತೊಗೊಂಡೆ, ರೋಟಿ ತಿಂದೆ. ಮುಂದೆ ರೈಸ್ಗೆ ಹೋಗ್ತಾನೆ ಇಲ್ಲ. ಮಿಸ್ ಮನೆ ತನಕ ಬಂದಿತ್ತು. ಮನೆ ಹತ್ರ ಬಂದು ವಾಕ್ ಮಾಡ್ತಿದ್ವಿ. ನಾನು ತಿಂದಿದ್ದೀನಿ ಅಂತ ಅನಿಸ್ತಾ ಇಲ್ಲ. ಒಂಥರ ವಾಮಿಟ್ ಬಂದಂಗೆ ಆಗ್ತಿದೆ, ಫೀಲ್ ಗೊತ್ತಿಲ್ಲ. ಮೇ ಬಿ ನನ್ನ ಮನೆ ಊಟಕ್ಕೆ ಏನಾದರೂ ಫಿಕ್ಸ್ ಆದ್ಮೇನೋ ಗೊತ್ತಿಲ್ಲ, ಇಲ್ಲ ಯಾವ ಥರ ಕಾಣ್ತೈತೆ. ಸೊ ಫಿಕ್ಸ್ ಆದ್ಮೇನೋ ಗೊತ್ತಿಲ್ಲ, ಒಂಥರ ವಾಮಿಟ್ ಆಗ್ತೈತೆ, ವಾಮಿಟ್ ಬಂದಂಗೆ ಆಗ್ತೈತೆ. ಬಟ್ ಇವನು ಚೆನ್ನಾಗಿ ಊಟ ಮಾಡ್ದ. ಬಟ್ ನಿನಗೂ ಆಗಲಿಲ್ಲ ಅಲ್ಲ, ಅದು ಹೆವಿ ಆಗಿಬಿಡ್ತು. ನಾನು ತಿಂದೆ, ನಾನು ಹೆಚ್ಚು ಕಡಿಮೆ. ಬಟ್ ಅದು ನಿಂಗೆ ಲಾಸ್ಟಿಗೆ ಹೆವಿ ಆಯ್ತಾನೆ. ಒಂದು ರೋಟಿ ಹಾಂ, ನಾನು ಒಂದು ಫುಲ್ ನಾನು ಅಂದರೆ ಫುಲ್ ದೊಡ್ಡದಿರುತ್ತೆ ಯೂಶ್ವಲಾಗಿ. ಬಟರ್ ನಾನ್ ಬೇರೆ, ಅದು ರಿಚ್ ಇತ್ತು. ರೋಟಿ ಹೆಚ್ಚು ಕಮ್ಮಿ ನಾನೇ ತಿಂದಿದ್ದೀನಿ. ನೀನೆಲ್ಲಿ ತಿಂದಿದ್ದೆ 2 ಪೀಸ್ ರೋಟಿ. ಅದು ನಂಗೆ ರೋಟಿಗೆ ಒಂಥರ ಆಗೋಯ್ತು ಗೈಸ್. ಒಂದ್ಸರಿ ಆಸೆ ಪಟ್ಟು ಹೊರಗೆ ತಿನ್ನೋಣ ಅಂತಂದ್ರೆ ಮೇ ಬಿ ಮನೆ ಊಟಕ್ಕೆ ಫಿಕ್ಸ್ ಆಗಿಬಿಟ್ಟಿದ್ದೀನಿ ಅನ್ಸುತ್ತೆ ನಾನು ಅಲ್ಲ. ಟೈಮಿಂಗು 2 ರೋಟಿ ತೊಗೊಂಡು ಒಂದು ರೈಸ್ ತೊಗೊಂಡಿದ್ರೆ ಕರೆಕ್ಟಾಗಿರೋದು. ಹೌದು ಅಷ್ಟೇ ಗೈಸ್. ಆಮೇಲೆ ಚೆನ್ನಾಗಿತ್ತು ಊಟ, ಬಟ್ ರಿಚ್ ಆಗಿತ್ತು ಸ್ವಲ್ಪ. ನಾವು ವೆಜ್ ಬಿರಿಯಾನಿ ತೊಗೊಂಡಂದ, ಗೀ ರೈಸ್ ಫ್ರೈಡ್ ರೈಸ್ ತೊಗೊಂಡಿದ್ರೆ ಅಥವಾ ಜೀರಾ ರೈಸ್ ತೊಗೊಂಡಿದ್ರೆ ಹೋಗೋದು. ಹೌದು, ಫ್ರೈಡ್ ರೈಸ್ ತೊಗೊಂಡಿದ್ರೆ ಮೇ ಬಿ ಹೋಗ್ತಿತ್ತೇನೋ. ಬಟ್ ಅಂದರೂ ಒಂದು ಸ್ವಲ್ಪ ಯಾವ ರೈಸ್ ತೊಗೊಂಡ್ರು ಸ್ವೀಟ್ ಅನ್ಸೋದೇನೋ. ಆಮೇಲೆ ಇನ್ನೊಂದು ಸೂಪ್ ಕುಡಿದ್ವಲ್ಲ, ಫಸ್ಟಿಗೆ ಸ್ವೀಟ್ ಹತ್ಬಿಡ್ತು ಜಾಸ್ತಿ. ಸೊ ಸ್ವಲ್ಪ ವಾಕ್ ಮಾಡಿಕೊಂಡು ಆಮೇಲೆ ಹೋಗಿ ತಾಚಿ ಮಾಡ್ತೀವಿ. ಮಂಗಳವಾರಕ್ಕೆ ಪೂಜೆ ಮಾಡಿದ್ದೀನಿ ಇವತ್ತು. ಸೊ ಹೀಗಿದೆ ನಮ್ಮ ಮಂಗಳವಾರದ ಪೂಜೆ. ಆ್ಯಂಡ್ ಕರೆಂಟ್ ಹೋಗಿದೆ. ಈ ಟೈಮಲ್ಲಿ ಕರೆಂಟ್ ಹೋಗಿಬಿಟ್ಟಿದೆ. ಟೈಮ್ ಇನ್ನೂ 6:30 ಆಗಿದೆ. ಬಟ್ ಕರೆಂಟ್ ತೆಗೆದುಬಿಟ್ಟಿದ್ದಾನೆ. ಇವತ್ತು ನಾನು ನೈಟ್ ಊಟಕ್ಕೆ ತಾಲಿಪಟ್ಟು ಮಾಡ್ತಾಯಿದ್ದೀನಿ. ಅಂದರೆ ಒಂದು ಸ್ವಲ್ಪ ಬೀಟ್ರೂಟು, ಸೌತೆಕಾಯಿ ಎಲ್ಲ ಇತ್ತು, ಸೊಪ್ಪಿತ್ತು. ಸೊ ಹಾಗಾಗಿ ಇವತ್ತು ತಾಲಿಪಟ್ಟು ಮಾಡೋಣ ಅಂದ್ಕೊಂಡಿದ್ದೀನಿ. ಇವತ್ತು ಊಟಕ್ಕೆ ಅದೇ. ಏನು ಗೊತ್ತಾ, ಆ್ಯಕ್ಚುಲಿ ಟೆರೆಸ್ ಮೇಲೆ ಇದ್ದೀನಿ. ಟೆರೆಸ್ ಮೇಲೆ ಬಂದ ತಕ್ಷಣ ಕತ್ಲಾಗಿದೆ ಅಲ್ವಾ, ಸೊಳ್ಳೆ ಕಡಿತಿತ್ತು. ಐಡಿಯಾ ಏನು ಮಾಡಿದ್ದೀವಿ ಗೊತ್ತಾ, ನೋಡಿ ಇಲ್ಲಿ ಹೊಗೆ ಹಾಕ್ಕೊಂಡು ಸೊಳ್ಳೆ ಪಕ್ಕಕ್ಕೆ ಬರ್ದೇ ಕೂತ್ಕೊಂಡಿದ್ದೀವಿ. ಆಸುಪಾಸಲ್ಲೂ ಆಡ್ತಾ ಇಲ್ಲ ಸೊಳ್ಳೆ. ಹೆಂಗಿದೆ ಐಡಿಯಾ? ಐಡಿಯಾ ಸೂಪರ್ ಅಲ್ಲೇ, ವರ್ಕ್ ಆಯಿತು ತಾನೇ ನನ್ನ ಐಡಿಯಾ. ಅದಕ್ಕೆ ಒಳ್ಳು ಕರಿತಾ ಇದ್ದೀನಿ.